नरेंद्र दामोदर दास मोदी ईश्वर की शपथ लेता हूं कि संघ के प्रधानमंत्री के रूप में मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। ನರೇಂದ್ರ ಮೋದಿ ಜನಮೆಚ್ಚಿದ ದೂರದರ್ಶಿತ್ವದ ನಾಯಕ. ವಿಶ್ವದ ಪ್ರಭಾವಿ ರಾಜಕಾರಣಿಗಳಲ್ಲಿ ನರೇಂದ್ರ ಮೋದಿ ಒಬ್ಬರು ಎಂಬುದು ನಿರ್ವಿವಾದ. ಅವರೊಬ್ಬ ಮುತ್ಸದ್ದಿ. ರಾಷ್ಟ್ರದ 14ನೇ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ನಂತರ ಹುಟ್ಟಿ ದೇಶದ ಚುಕ್ಕಾಣಿ ಹಿಡಿದ ಪ್ರಥಮ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಪಾತ್ರರು. 2002, 2007 ಮತ್ತು 2012ರಲ್ಲಿ 3 ಬಾರಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು 2014 ಮೊದಲ ಬಾರಿಗೆ ಪ್ರಧಾನಿಯಾಗಿ, ನಂತರ 2019ರಲ್ಲಿ 2ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಚುನಾಯಿತ ಸರ್ಕಾರದ ಮುಖ್ಯಸ್ಥರಾಗಿ 20 ವರ್ಷ ಪೂರೈಸಿದ್ದಾರೆ. ಹೊಸ ಚಿಗುರು, ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ, ಹಳೆ ತತ್ವದೊಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎಂಬ ಡಿವಿಜಿಯವರ ಕಗ್ಗದಂತೆ ಆಧುನಿಕ ತಂತ್ರಜ್ಞಾನ ಮತ್ತು ಭಾರತೀಯ ಸನಾತನ ಸಂಸ್ಕೃತಿ ಪಾರಂಪರಿಕ ಜ್ಞಾನ ನಿಧಿಯನ್ನು ಸಂಯೋಜಿಸಿ ದೇಶವನ್ನು ಮುನ್ನಡೆಸುತ್ತಿರುವ ಅವರ ಕಾರ್ಯವೈಖರಿಗೆ ದೇಶ ವಿದೇಶಗಳಿಂದಲೂ ಮೆಚ್ಚುಗೆ ಲಭಿಸಿದೆ. ಪ್ರಧಾನಿ ಮೋದಿ ಅವರು ತಂದಿರುವ ಸಾಮಾಜಿಕ ಆರ್ಥಿಕ ಸುಧಾರಣೆಗಳು ಕೋವಿಡ್ ನಂತರ ವಿಶ್ವದ ಅತಿ ದೊಡ್ಡ ರಾಷ್ಟ್ರಗಳೇ ಆರ್ಥಿಕ ಹಿಂಜರಿತದಿಂದ ತತ್ತರಿಸಿರುವ ಸಂದರ್ಭದಲ್ಲಿ ಭಾರತವನ್ನು ಸದೃಢವಾಗಿಟ್ಟಿದೆ. ಇಡೀ ವಿಶ್ವವನ್ನು ತಲ್ಲಣಗೊಳಿಸಿದ ಕೋವಿಡ್ ಸಾಂಕ್ರಾಮಿಕವನ್ನು ವ್ಯವಸ್ಥಿತವಾಗಿ ಮತ್ತು ಸಮರ್ಥವಾಗಿ ಎದುರಿಸುವಲ್ಲಿ ಅವರು ಕೈಗೊಂಡ ಪ್ರತಿಯೊಂದು ನಿರ್ಧಾರಗಳು ವಿಶ್ವದ ಮೆಚ್ಚುಗೆಗೆ ಪಾತ್ರವಾಗಿವೆ. ಇದರ ಜೊತೆಗೆ ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ. ಒಕ್ಕೂಟ ವ್ಯವಸ್ಥೆಗೆ ಚ್ಯುತಿಯಾಗದ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡರು. ಎಲ್ಲರ ಸಹಕಾರದೊಂದಿಗೆ ಶತಮಾನ ಕಂಡು ಕೇಳರಿಯದ ಮಹಾ ಸಾಂಕ್ರಾಮಿಕವನ್ನು ನಿಗ್ರಹಿಸಿದ ರೀತಿ ಅನನ್ಯವಾದದ್ದು. ದೇಶೀಯವಾಗಿ ಲಸಿಕೆ ತಯಾರಿಸಲು ವಿಜ್ಞಾನಿಗಳಿಗೆ ಬೆಂಬಲ ನೀಡಿದರು. ಇಡೀ ರಾಷ್ಟ್ರದ ಜನತೆಗೆ ಉಚಿತವಾಗಿ ಲಸಿಕೆ ಪೂರೈಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದರು. ಅವರ ಎಲ್ಲ ಪ್ರಯತ್ನಗಳು ವಿಶ್ವ ಆರೋಗ್ಯ ಸಂಸ್ಥೆಯೂ ಸೇರಿದಂತೆ ಪ್ರತಿಷ್ಠಿತ ಸಂಸ್ಥೆಗಳ ಮೆಚ್ಚುಗೆಗೆ ಪಾತ್ರವಾಗಿವೆ. आज भारत की वयस्क जनसंख्या में से 90% से ज्यादा लोगों को वैक्सीन की एक डोज लग चुकी है. सिर्फ 5 दिन के भीतर ही 1.5 करोड़ से ज्यादा बच्चों को भी वैक्सीन की डोज लगाई जा चुकी है. ये उपलब्धि पूरे देश की है, हर सरकार की है. मैं विशेष रूप से इस उपलब्धि के लिए देश के वैज्ञानिकों का, वैक्सीन मैन्युफैक्चरर्स का, हमारे हेल्थ सेक्टर से जुड़े साथियों का बहुत बहुत धन्यवाद करता हूं. ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತಿನ ಕೇವಾಡಿಯಾದಲ್ಲಿ ವಿಶ್ವದ ಅತಿ ಎತ್ತರದ ಸರ್ದಾರ್ ಪಟೇಲರ ಲೋಹದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಸಿದರು. ಪ್ರಧಾನಮಂತ್ರಿಗಳ ಸಂಗ್ರಹಾಲಯವನ್ನು ಸ್ಥಾಪಿಸಿದರು. ಪೊಲೀಸ್ ಸ್ಮಾರಕ ಅಭಿವೃದ್ಧಿಯನ್ನು ಮಾಡಿದರು. ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಪಂಚತೀರ್ಥಗಳನ್ನು ಅಭಿವೃದ್ಧಿಪಡಿಸಿದರು. ಆಜಾದಿ ಕಾ ಅಮೃತ ಮಹೋತ್ಸವದ ಆಚರಣೆಯ ವೇಳೆ ಎಲೆಮರೆಯ ಕಾಯಿಯಂತಹ ಸ್ವಾತಂತ್ರ್ಯ ಯೋಧರ ತ್ಯಾಗ ಬಲಿದಾನ ಸ್ಮರಿಸುವ ಕೆಲಸವನ್ನು ಮಾಡಿದರು. ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ಪ್ರಯಾಸ್ ಮಂತ್ರದೊಂದಿಗೆ ಭಾರತದ ಸಮಗ್ರ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಶ್ರಮಿಸುತ್ತಿದ್ದಾರೆ. मंगल पांडे, तात्या टोपे, भगत सिंह, सुखदेव, राजगुरु,
चंद्रशेखर आजाद, अशफाकुल्लाह खान, राम प्रसाद बिस्मिल, अनगिनत ऐसे हमारे क्रांतिवीरों ने अंग्रेजों की हुकूमत की नींव हिला दी। कि आजादी के जंग के कई रूप रहे और उसमें एक रूप वो भी था जिसमें नारायण गुरु हो, स्वामी विवेकानंद हो, महर्षि अरविंदो हो, गुरुदेव रविंद्रनाथ टैगोर हो, ऐसे अनेक महापुरुष हिंदुस्तान के हर कोने में, हर कान में भारत की चेतना को जगाते रहे, भारत को चेतनवंत बनाते रहे। ಅವರು ಕೈಗೊಂಡಿರುವ ಹಲವಾರು ದೃಢ ನಿರ್ಧಾರಗಳು ಹಲವು ದಶಕ ಶತಮಾನಗಳಿಂದ ಕಗ್ಗಂಟಾಗಿದ್ದ ವಿವಾದ ಸಮಸ್ಯೆಗಳನ್ನೂ ಪರಿಹರಿಸಿವೆ. जम्मू कश्मीर और लद्दाख को लेकर के जो भी फैसले लिए पूरी चर्चा के साथ और लंबी चर्चा के बाद हुआ है। यहां पर जम्मू कश्मीर की स्थिति के संबंध में कुछ आंकड़े प्रस्तुत किए। पहली बार वहां के गरीब सामान्य वर्ग को आरक्षण का लाभ मिला। कनेक्टिविटी सुधारने, स्कूलों की स्थिति सुधारने, अस्पतालों को आधुनिक बनाने, सिंचाई की स्थिति ठीक करने, टूरिज्म बढ़ाने के लिए पीएम पैकेज समेत अन्य कई योजनाओं को तेजी से आगे बढ़ाया जा रहा है। ಕಿರಿದಾದ ರಸ್ತೆಗಳಲ್ಲಿ ಕಷ್ಟಪಟ್ಟು ಪ್ರವೇಶಿಸಬೇಕಾಗಿದ್ದ ವಾರಾಣಸಿಯ ಕಾಶಿ ವಿಶ್ವನಾಥ ಮಂದಿರ ಇಂದು ಭವ್ಯ ದಿವ್ಯವಾಗಿ ದೈವಿಕವಾಗಿ ಬೆರಗುಗೊಳಿಸುವಂತೆ ನಿರ್ಮಾಣವಾಗಿದೆ. ಅದೇ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾಗಿ ಅವರ ಕೊಡುಗೆ ಅವಿಸ್ಮರಣೀಯ. ಕ್ಕೂ ಹೆಚ್ಚು ವರ್ಷಗಳಿಂದ ವಿವಾದಕ್ಕೆ ಸಿಲುಕಿದ್ದ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯ ದಿವ್ಯ ರಾಮ ಮಂದಿರ ಇಂದು ಸಾಕಾರವಾಗುತ್ತಿದೆ. ಈ ಭವ್ಯ ಮಂದಿರದ ಹಿಂದಿನ ಪ್ರೇರಕ ಶಕ್ತಿಯಾಗಿಯೂ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಶ್ರಮಿಸುತ್ತಿದ್ದಾರೆ. ಮರ್ಯಾದಾ ಪುರುಷೋತ್ತಮನ ಭವ್ಯ ಮಂದಿರಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನೂತನ ಸಂಸತ್ ಭವನದ ನಿರ್ಮಾಣವೂ ಸೇರಿದಂತೆ ಎಲ್ಲ ವಿಷಯಗಳಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರು ಕೈಗೊಳ್ಳುತ್ತಿರುವ ಕಠಿಣ ನಿರ್ಧಾರಗಳು, ಮಾಡುತ್ತಿರುವ ಕೆಲಸಗಳು ಭಾರತದ ಸರ್ವಾಂಗೀಣ ಅಭಿವೃದ್ಧಿಯ ಸಂಕೇತವಾಗಿವೆ. ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿಯವರು ನೂತನ ಸಂಸತ್ ಭವನದ ಮೇಲೆ ರಾಷ್ಟ್ರ ಲಾಂಛನದ ಅನಾವರಣ ಮಾಡಿದರು. ಕರ್ತವ್ಯ ಪಥಕ್ಕೂ ಚಾಲನೆ ನೀಡಿದ್ದಾರೆ. और ये वो पल जब प्रधानमंत्री नरेंद्र मोदी ने नेताजी सुभाष चंद्र बोस की प्रतिमा का अनावरण किया। ನರೇಂದ್ರ ಮೋದಿಯವರು ಚುನಾಯಿತ ಸರ್ಕಾರದ ಮುಖ್ಯಸ್ಥರಾಗಿ 20 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಮೋದಿ ಅಟ್ 20 ಡ್ರೀಮ್ಸ್ ಮೀಟ್ ಡೆಲಿವರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು
ಮೋದಿ ಅವರ ಸಾಧನೆ ಅರ್ಥ ಮಾಡಿಕೊಳ್ಳಬೇಕಾದರೆ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದ 20 ವರ್ಷಗಳ ಜೊತೆಗೆ ಅದರ ಹಿಂದಿನ 30 ವರ್ಷಗಳ ಅಧ್ಯಯನವೂ ಅಗತ್ಯ ಎಂದು ಹೇಳಿದ್ದು ನಿಜಕ್ಕೂ ಅರ್ಥಪೂರ್ಣ. भारत के जनमानस को समझना, भारत की समस्याओं को समझना, भारत के समाज की सांस्कृतिक विविधताओं को समझना और समझते समझते भारत की संस्कृति पर अमाप गौरव का दिल में अकल्पनीय स्थान पैदा करना और समस्याओं के समाधान की दिशा में सोचना, इन्होंने एक प्रक्रिया ने ही मोदी जी को आज इस स्थान पर बिठाया है. ಪಕ್ಷದ ಕಾರ್ಯಕರ್ತರಾಗಿ ದೇಶದ ಉದ್ದಗಲಕ್ಕೂ ಪ್ರಧಾನಿ ಮೋದಿಯವರು ಸಂಚರಿಸಿದ್ದಾರೆ. ಅವರಿಗೆ ಜನರ ಸಂಕಷ್ಟದ ಸಂಪೂರ್ಣ ಅರಿವಿದೆ. ಹೀಗಾಗಿ ಅವರು ಪ್ರಧಾನಮಂತ್ರಿಯಾದ ಕೆಲವೇ ತಿಂಗಳುಗಳಲ್ಲಿ ಕೆಂಪುಕೋಟೆಯ ಮೇಲಿಂದ ಸ್ವಚ್ಛ ಭಾರತ್ ಬಗ್ಗೆ ಮಾತನಾಡಿದಾಗ ಹಲವರು ನಕ್ಕಿದ್ದುಂಟು. ಆದರೆ ಈಗ ಅವರುಗಳಿಗೆ ಶೌಚಾಲಯಗಳ ಮತ್ತು ನೈರ್ಮಲ್ಯದ ಮಹತ್ವದ ಅರಿವಾಗಿದೆ. ಇದರ ಫಲವಾಗಿ ಇಂದು ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಬಯಲು ಶೌಚ ಮುಕ್ತ ಎಂದು ಘೋಷಿಸಿಕೊಂಡಿವೆ. ಕೇವಲ 60 ತಿಂಗಳಲ್ಲಿ 11 ಕೋಟಿಗೂ ಹೆಚ್ಚು ಶೌಚಾಲಯಗಳು ನಿರ್ಮಾಣವಾಗಿದೆ. ಇದು ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಮೇಲ್ನೋಟಕ್ಕೆ ಇದು ಸ್ವಚ್ಛತಾ ಅಭಿಯಾನದಂತೆ ಕಂಡರೂ ಮಹಿಳೆಯರಿಗೆ ಘನತೆ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವಲ್ಲಿ ಸ್ವಚ್ಛತಾ ಅಭಿಯಾನದ ಪಾತ್ರ ಮಹತ್ವದ್ದಾಗಿದೆ. ಇದು ಹಲವು ಮಕ್ಕಳ ಜೀವ ಉಳಿಸಿದೆ, ರೋಗದಿಂದ ಮುಕ್ತಿ ನೀಡಿದೆ ಮತ್ತು ಅನೇಕ ಬಾಲಕಿಯರು ಶಾಲೆಯಿಂದ ಹೊರಗೆ ಉಳಿಯದಂತೆ ತಡೆದಿದೆ. हमारी सरकार का एक मंत्र है, सबसे पहली हमारी प्रतिबद्धता है, हम हर देशवासी को भरोसा करके चलना चाहिए. विश्वास का जो माहौल है वो व्यवस्थाओं को परिवर्तित करने की भी ताकत रखती है. संसद की 4 दीवारों में बनाकर के कानून ही बदलाया जा सकता है, ऐसा नहीं है. संसद की 4 दीवारों के बाहर भी जन जन के मन को जगा करके परिवर्तन का प्रभाव लाया जा सकता है. ನವೋದ್ಯಮಗಳಿಗೆ ಉತ್ತೇಜನ ನೀಡಿ ಅವುಗಳನ್ನು ಯೂನಿಕಾರ್ನ್ಗಳಾಗಿ ಪರಿವರ್ತಿಸಲು ಬೆಂಬಲಿಸಿದ್ದಾರೆ. ಆತ್ಮನಿರ್ಭರ್ ಭಾರತದ ಕಲ್ಪನೆಯೊಂದಿಗೆ ಸ್ಥಳೀಯತೆಗೆ ಧ್ವನಿಯಾಗಿ ಎಂದು ಕರೆ ನೀಡಿದ್ದಾರೆ. ಯುವಜನರು ಉದ್ಯೋಗ ಬೇಡುವವರಾಗಬಾರದು, ಉದ್ಯೋಗ ನೀಡುವವರಾಗಬೇಕು ಎಂದು ಯುವ ಉದ್ಯಮಪತಿಗಳನ್ನಾಗಿ ಮಾಡುವ ಪ್ರಯತ್ನವನ್ನು ಅಮೋಘವಾಗಿ ಮಾಡಿದ್ದಾರೆ. ಯುವಜನರಲ್ಲಿ ಕೌಶಲ್ಯ ಹೆಚ್ಚಿಸಿ ಜಾಗತಿಕ ಸ್ಪರ್ಧೆ ಒಡ್ಡುವಂತೆ ಯುವಜನರನ್ನು ಸಜ್ಜುಗೊಳಿಸಿದ್ದಾರೆ. $26,000 नए स्टार्टअप का खुलना दुनिया के किसी भी देश का सपना हो सकता है. ये सपना आज भारत में सच हुआ है तो इसके पीछे भारत के नौजवानों की ही शक्ति है, उन्हीं के सपने हैं. और इससे भी बड़ी बात, भारत के नौजवानों ने अपने सपनों को देश की जरूरतों से जोड़ा, देश की आशाओं आकांक्षाओं से जोड़ा. देश के निर्माण का काम मेरा है, मेरे लिए है और मुझे ही करना है. इस भावना से भारत का नौजवान आज भरा हुआ है. 75ನೇ ಸ್ವಾತಂತ್ರ್ಯ ವರ್ಷದಿಂದ ಶತಮಾನೋತ್ಸವದ ನಡುವಿನ 25 ವರ್ಷಗಳ ಅಮೃತ ಕಾಲದಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡುವ ಸಂಕಲ್ಪವನ್ನು ಸಿದ್ಧಿ ಮಾಡುವ ಕರೆ ನೀಡಿದ್ದಾರೆ. ಎಲ್ಲ ಕಾರ್ಯದಲ್ಲೂ ದೇಶದ ಹಿತ ಅಡಗಿದೆ ಎಂಬುದು ನಿರ್ವಿವಾದ. ಭಾರತವನ್ನು 2 ಶತಮಾನಕ್ಕೂ ಹೆಚ್ಚು ಕಾಲ ಆಳಿದ ಬ್ರಿಟನ್ ಅನ್ನು ಹಿಂದಿಕ್ಕಿ ಇತ್ತೀಚೆಗಷ್ಟೇ
ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುವಲ್ಲಿ ಪ್ರಧಾನಿ ಮೋದಿ ಅವರ ದೂರದರ್ಶಿತ್ವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಪ್ರಧಾನಮಂತ್ರಿ ವಸತಿ ಯೋಜನೆ ಸರ್ವರಿಗೂ ಸೂರು ಕಲ್ಪಿಸುವ ಯೋಜನೆ. ಹರ್ ಘರ್ ಜಲ್, ಪ್ರತಿ ಮನೆಗೂ ಕೊಳವೆ ಮೂಲಕ ನೀರು ಪೂರೈಸುವ ಸಂಕಲ್ಪದ ಯೋಜನೆ. ಹೊಗೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದ ಬಡ ಗೃಹಿಣಿಯರಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಿದ್ದಾರೆ. ಎಲ್ಇಡಿ ಬಲ್ಬ್ ಮೂಲಕ ವಿದ್ಯುತ್ ಉಳಿತಾಯ ಮಾಡುವ ಕ್ರಮ ಜಾರಿಯಾಗಿದೆ. आज का ये प्रयास यूं तो एक छोटा बल्ब है, लेकिन वह आने वाली पीढ़ियों के लिए प्रकाश पथ है. बिजली पैदा करने की जितनी लागत लगती है, उससे बचाने में लागत बहुत कम लगती है. लेकिन बिजली बनाने में जो मेहनत पड़ती है, बिजली बचाने में मेहनत ज्यादा पड़ती है. अगर सही रूप में लोगों तक पहुंचाए जाए, एक बिजली की बचत के कारण बिजली का बिल कम आने वाला है. दूसरा, इस बल्ब की ताकत लंबी है, इसका आयुष लंबा है. और तीसरा, इसका प्रकाश कतई आपकी आंखों को तकलीफ नहीं देता है. ಪವಿತ್ರ ಗಂಗಾ ನದಿಯ ಶುದ್ಧೀಕರಣ, ನದಿಗಳ ಜೋಡಣೆಯ ಕ್ರಮಗಳಿಗೆ ವೇಗ ಸಿಕ್ಕಿದೆ. ಸಣ್ಣ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ವಾರ್ಷಿಕ 6,000 ರೂಪಾಯಿಗಳನ್ನು ನೀಡುವ ಯೋಜನೆ ಡಿಬಿಟಿ ಮೂಲಕ ಜಾರಿಗೆ ಬಂದಿದೆ. ರೈತರಿಗೆ, ಪಶುಸಂಗೋಪನೆ ಮತ್ತು ಮತ್ಸ್ಯ ಕೃಷಿಕರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಒದಗಿಸಲಾಗಿದೆ. ಬಡವರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಲಭಿಸುವಂತೆ ಮಾಡಲು ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೆ ತರಲಾಗಿದೆ. ಮನೆ ಮನೆಯಲ್ಲೂ ಶೌಚಾಲಯ ನಿರ್ಮಿಸಲು ಪ್ರೋತ್ಸಾಹಿಸಿ ಮಹಿಳೆಯರಿಗೆ ಗೌರವ ಮನ್ನಣೆ ನೀಡಲಾಗಿದೆ. ನರೇಂದ್ರ ಮೋದಿಯವರ ಒಂದೊಂದು ಯೋಜನೆಯೂ ಜನಪರವಾಗಿವೆ. ಸುಗಮ ವ್ಯಾಪಾರ, ಸುಗಮ ಜೀವನ, ಸುಗಮ್ಯ ಭಾರತ ಅನುಷ್ಠಾನವಾಗುತ್ತಿದೆ. ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಕೋವಿಡ್ ಸಂಕಷ್ಟ ಕಾಲದಿಂದ ಇಲ್ಲಿಯವರೆಗೆ ಸುಮಾರು 80 ಕೋಟಿ ಜನರಿಗೆ ಸತತವಾಗಿ ಉಚಿತವಾಗಿ ಆಹಾರ ಧಾನ್ಯ ಪೂರೈಕೆ ಮಾಡಲಾಗುತ್ತಿದೆ. ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯ ಪರಿಕಲ್ಪನೆ ಜಾರಿಯಲ್ಲಿದೆ. ನೀಲಿ ಕ್ರಾಂತಿ, ಶ್ವೇತ ಕ್ರಾಂತಿಯೇ ಆಗಿರಲಿ, ಪ್ರಧಾನಿ ಮೋದಿಯವರ ಪ್ರತಿಯೊಂದು ಕ್ರಮಗಳು ಶ್ರೀಸಾಮಾನ್ಯನ ಜೀವನವನ್ನು ಸುಗಮಗೊಳಿಸಿವೆ. ಒಂದು ಕಾಲದಲ್ಲಿ ಕ್ರೀಡೆ ಎಂದರೆ ಸಮಯ ವ್ಯರ್ಥ ಎಂದುಕೊಂಡಿದ್ದ, ಇಲ್ಲವೇ ಕೆಲವೇ ಕ್ರೀಡೆಗಳಿಗೆ ಮಾತ್ರವೇ ಮಹತ್ವ ನೀಡುತ್ತಿದ್ದ ದೇಶದಲ್ಲಿ ಕ್ರೀಡೆಯನ್ನು ತಮ್ಮ ವೃತ್ತಿಯಾಗಿ ಸ್ವೀಕರಿಸಬಹುದು ಎಂಬ ಪರಿಕಲ್ಪನೆ ಮೂಡಿಸಿದ್ದಾರೆ. ಕಾಮನ್ವೆಲ್ತ್ನಿಂದ ಒಲಿಂಪಿಕ್ಸ್ವರೆಗೆ ಭಾರತದ ರಾಷ್ಟ್ರಧ್ವಜ ಉತ್ತುಂಗದಲ್ಲಿ ಹಾರಲು ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ನೀಡುತ್ತಿರುವ ಪ್ರಧಾನಿ
ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ ಔತಣಕೂಟ ಏರ್ಪಡಿಸುತ್ತಾರೆ. ಸ್ಪರ್ಧೆಯಲ್ಲಿ ಗೆದ್ದಾಗ ಅಥವಾ ಹೋರಾಡಿ ಸೋತಾಗ ಕರೆ ಮಾಡಿ ಆತ್ಮಸ್ಥೈರ್ಯ ತುಂಬುವ ಪರಿ ದೇಶದ ಜನರಲ್ಲಿ ಕ್ರೀಡೆಯ ಬಗ್ಗೆ ಉತ್ಸಾಹ ಮೂಡಿಸಿದೆ. ಕ್ರೀಡಾಪಟುಗಳಿಗೆ ನೀಡುತ್ತಿರುವ ಸೌಲಭ್ಯದ ಫಲವಾಗಿ ಇಷ್ಟು ದಿನ ಶ್ರೀಸಾಮಾನ್ಯರು ಹೆಸರೇ ಕೇಳದ ಕ್ರೀಡೆಗಳಲ್ಲೂ ಭಾರತೀಯರು ಪದಕ ಬೇಟೆಯಾಡುವ ಮೂಲಕ ದೇಶದ ಕೀರ್ತಿ ಪತಾಕೆ ಬಾನೆತ್ತರದಲ್ಲಿ ಹಾರಾಡಿಸುತ್ತಿದ್ದಾರೆ. देखिए, आप लोग सचमुच में इतनी मेहनत करके यहाँ तक पहुंचे हैं, ये भी अपने आप में सक्सेस है. देखिए, खेल के मैदान में जो आगे बढ़ता है ना, वो जी जान से पसीना बहाता है, अपना सारे शौक छोड़ देता है, खाना प्रिय होगा वो भी छोड़ देता है, क्योंकि भाई मुझे अनेक तपस्या होती है खिलाड़ी के जीवन में. तो आप लोग इसको कम मत आकिए. देश के लिए आपका हर एफर्ट इंस्पिरेशन है. सिर्फ मेडल ही इंस्पिरेशन ऐसा नहीं है, खिलाड़ियों का हर एफर्ट इंस्पिरेशन होता है. ಚಂದ್ರಯಾನ, ಮಂಗಳಯಾನಕ್ಕೆ ನೀಡಿದ ಉತ್ತೇಜನ ವಿಜ್ಞಾನಿಗಳನ್ನು ಹುರಿದುಂಬಿಸಿದೆ. ಒಂದೇ ರಾಷ್ಟ್ರಕ್ಕೆ ಒಂದೇ ತೆರಿಗೆ ಎಂಬ ಕಲ್ಪನೆಯೊಂದಿಗೆ ಜಿಎಸ್ಟಿ ಜಾರಿ ಮಾಡಿದ್ದು ಐತಿಹಾಸಿಕ ನಿರ್ಣಯ. ದೇಶ ಕಾಯುವ ಯೋಧರ, ದೇಶವನ್ನು ಸುರಕ್ಷಿತವಾಗಿಡುವ ಸೇನಾಪಡೆಗಳ ಸಿಬ್ಬಂದಿಯ ಬಹುದಿನಗಳ ಬೇಡಿಕೆ ಒಂದು ಶ್ರೇಣಿ ಒಂದು ಪಿಂಚಣಿ ಜಾರಿಯಾಗಿದೆ. आप संकल्पों से भरे हुए थे और यही आपके संकल्प, यही आपके पराक्रम की पराकाष्ठा करने की भावनाएं, चाहे हिमालय हो, रेगिस्तान हो, बर्फीली चोटियां हो, गहरे पानी हो, कहीं पर भी आप लोग मां भारती का एक जीता जागता सुरक्षा कवच है. आपके सीने में वो जज्बा है जो 130 करोड़ देशवासियों को भरोसा होता है, वो चैन की नींद सो सकते हैं. आपके सामर्थ्य से देश में शांति और सुरक्षा एक निश्चिंतता होती है. ದೇಶದ ಯಾವುದೇ ಭಾಗದ ನ್ಯಾಯಬೆಲೆ ಅಂಗಡಿಯಲ್ಲಿ ತಮ್ಮ ಪಾಲಿನ ಪಡಿತರ ಪಡೆಯಲು ನೆರವಾಗುವ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಲಭ್ಯವಾಗಿದೆ. ವಿದ್ಯುತ್ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯಾದ ಒಂದು ರಾಷ್ಟ್ರ ಒಂದು ವಿದ್ಯುತ್ ಗ್ರಿಡ್ ಇಂತಹ ಸರಣಿ ಕಾರ್ಯಕ್ರಮಗಳು ಭಾರತದಲ್ಲಿ ಕಲ್ಪಿಸಿಕೊಳ್ಳಲು ಆಗದ ಕಾರ್ಯಗಳನ್ನು ಸಾಧಿಸಿ ತೋರಿಸಿವೆ. ಅಗ್ಗದ ದರದ ಇಂಟರ್ನೆಟ್ ಬಡವರ ಅಂಗೈನಲ್ಲೂ ಸ್ಮಾರ್ಟ್ ಫೋನ್ ರಾರಾಜಿಸುವಂತೆ ಮಾಡಿದೆ. ಡಿಜಿಟಲ್ ಇಂಡಿಯಾ ಉಪಕ್ರಮಗಳು ಡಿಜಿಟಲ್ ಪಾವತಿಯಲ್ಲಿ ಮೈಲುಗಲ್ಲು ಸಾಧಿಸುತ್ತಿವೆ. ಪ್ರಧಾನಿ ಮೋದಿಯವರ ಮಾರ್ಗದರ್ಶನದಲ್ಲಿ ಭಾರತ ವಿಶ್ವಮಟ್ಟದಲ್ಲಿ ಬೆಳಗಲಿ, ಭಾರತೀಯರೆಲ್ಲರಿಗೂ ಭವ್ಯ ಭವಿಷ್ಯ ದೊರಕಲಿ, ದೇಶದ ಕೀರ್ತಿ ಮುಗಿಲಿನೆತ್ತರ ಸಾಗಲಿ ಎಂಬುದು ನಮ್ಮ ಆಶಯ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.